RTX 300 ಏನಕ್ಕೆ ತಗೋಬೇಕಂತ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. TVS ಅವರ ಸ್ವಂತವಾಗಿ ಡೆವಲಪ್ ಮಾಡಿರೋ ಈ ಇಂಜಿನ್ ಮಿಡ್ ರೇಂಜ್ ಮತ್ತೆ ಹೈಯರ್ RPM ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ನು ಲೋವರ್ RPM ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳ್ತೀರಾ ಅಂದ್ರೆ, ಆ SD ಅಡ್ವೆಂಚರ್ ಗಿಂತ ಒಂದ್ ಲೆವೆಲ್ ಕಡಿಮೆನೇ ಇರುತ್ತೆ. 9000 RPM ಅಲ್ಲಿ ಇದ್ರ ಪೀಕ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಇದ್ರ ಟ್ರೂ ಪೊಟೆನ್ಷಿಯಲ್ ನಿಮಗೆ 5000 RPM ಕ್ರಾಸ್ ಆದ್ಮೇಲೆ ಗೊತ್ತಾಗೋದು. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ತಗೊಂಡಾದ್ಮೇಲೆ ಇದು ತುಂಬಾ ಸ್ಟ್ರೆಸ್ ತಗೋತಿದೆ ಅಂತ ಅನ್ಸುತ್ತೆ, ಆದ್ರೆ ಇದ್ರ ಟ್ರೂ ಪೊಟೆನ್ಷಿಯಲ್ ನಿಮಗೆ 9000 RPM ಅಲ್ಲೇ ಸಿಗೋದು. ಕ್ವಿಕ್ ಶಿಫ್ಟರ್ ಇರೋದ್ರಿಂದ ಹೈವೇಲಿ ನಿಮಗೆ ಆರಾಮಾಗಿ ಅಪ್ ಶಿಫ್ಟ್ ಮತ್ತೆ ಡೌನ್ ಶಿಫ್ಟ್ ಮಾಡಬಹುದು. ಡೈಲಿ ಕಮ್ಯೂಟಿಂಗ್ ಗೋಸ್ಕರ ತಗೊಳ್ಳೋರು ಮತ್ತೆ ಆಫ್ ರೋಡಿಂಗ್ ಗೋಸ್ಕರ ತಗೊಳ್ಳೋರು ಇದ್ರಲ್ಲಿ ಕ್ವಿಕ್ ಶಿಫ್ಟರ್ ನ ಆಫ್ ಮಾಡ್ಕೊಂಡು ಯೂಸ್ ಮಾಡಿ, ಯಾಕಂದ್ರೆ ಸ್ಲೈಟ್ ಟಚ್ ಆದ್ರೂ ಕೂಡ ಇದರಲ್ಲಿ ಪವರ್ ಕಟ್ ಆಫ್ ಆಗೋ ಫೀಲ್ ಸಿಗುತ್ತೆ. ಇನ್ನು ಮೈಲೇಜ್ ರಿಯಾಲಿಟಿ ಹೇಳ್ತೀವಿ, ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ 25 ಕಿಲೋಮೀಟರ್ಸ್ ಟು 27 ಕಿಲೋಮೀಟರ್ಸ್ ಅಷ್ಟೇ ಕೊಡೋದು. ಹೈವೇ ಟೂರಿಂಗ್ ಅಲ್ಲಿ ನಿಮಗೆ ಆರಾಮ್ಸಾಗಿ 33 ತನಕ ರಿಟರ್ನ್ ಕೊಡುತ್ತೆ. 280 ಕಿಲೋಮೀಟರ್ಸ್ ತನಕ ಓಡಿಸಾದ್ಮೇಲೆ ರೀಫಿಲ್ ಮಾಡಿಸಲೇಬೇಕು ಟ್ಯಾಂಕ್ ನ. 4 ರೈಡಿಂಗ್ ಮೋಡ್ ಇದ್ರೂ ಕೂಡ ನಿಮಗೆ ರ್ಯಾಲಿ ಮೋಡ್ ಅಲ್ಲಿ ತುಂಬಾ ಡಿಫ್ರೆಂಟ್ ಪವರ್ ಔಟ್ಪುಟ್ ಸಿಗುತ್ತೆ. ಹೈಟ್ ಕಡಿಮೆ ಇದೆಯಾ ಆದ್ರೂ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ತಗೊಳ್ಳಿ. 5.5 ಫೀಟ್ ಇರೋರು ಕೂಡ ಆರಾಮ್ಸಾಗಿ ಇದನ್ನ ಫ್ಲಾಟ್ ಫುಟ್ ಮಾಡ್ಕೊಂಡು ಓಡಿಸಬಹುದು. ಸೀಟಿಂಗ್ ಕಂಫರ್ಟ್ ಹೆಂಗಿದೆ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ಕೂಡ ಪಿಲಿಯನ್ ಸೀಟ್ ಅಲ್ಲಿ ಕೂತ್ ನೋಡಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಇನ್ನು ಸಸ್ಪೆನ್ಷನ್ ಅಲ್ಲಿ ಫ್ರಂಟ್ ಅಲ್ಲೂ ಬ್ಯಾಕ್ ಅಲ್ಲೂ ನಿಮಗೆ 180 mm ಟ್ರಾವೆಲ್ ನೋಡಕ್ ಸಿಗುತ್ತೆ. ಜೊತೆಗೆ ಕಂಪ್ರೆಷನ್ ಮತ್ತೆ ರಿಬೌಂಡ್ ನ ನೀವು ನಿಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಇದು BTO ವೇರಿಯಂಟ್ ಅಲ್ಲಿ ಮಾತ್ರ ಸಾಧ್ಯ. ಇಲ್ಲಿವರೆಗೂ ಯಾರು ಮಾಡದಿರೋದನ್ನ TVS ಅವ್ರು ಮಾಡಿದ್ದಾರೆ. ಇಂಜಿನ್ ಅಲ್ಲಿ ಬರೋ ಹೀಟ್ ನ ಡೈರೆಕ್ಟ್ ಇಂಜಿನ್ ಕೆಳಗಡೆವರೆಗೂ ತಗೊಂಡೋಗಿ ಎಸಿತಾ ಇದ್ದಾರೆ. ಸೊ ಟ್ರಾಫಿಕ್ ಅಲ್ಲಿ ಹೀಟ್ ಬಗ್ಗೆ ತಲೆನೇ ಕೆಡಿಸಬೇಡಿ, ಆರಾಮ್ಸೆ ಓಡಿಸ್ಕೊಂಡು ಹೋಗಿ. ಇನ್ನ ಈ ಗಾಡಿ ರಿಲೇಟೆಡ್ ಏನೇ ಪ್ರಶ್ನೆಗಳಿದೆ ಅದನ್ನೆಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ.